ಸಕಲ ಲೋಕಗಳ ಸೃಷ್ಟಿಗೆ ಕಾರಣಕರ್ತನಾಗಿರುವ ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಯೇಸು ಸ್ವಾಮಿಯವರ ಸರ್ವಶ್ರೇಷ್ಠವಾದ ನಾಮದಲ್ಲಿ ನನ್ನ ವಂದನೆಗಳನ್ನ ತಿಳಿಯಪಡಿಸುವನಾಗಿದ್ದೇನೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ಸ್ನೇಹಿತರೆ, ಯೇಸುಸ್ವಾಮಿಯವರು ಈ ವಾಕ್ಯ ಭಾಗದಲ್ಲಿ ದುಃಖ ಪಡುವವರು ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ದುಃಖ ಪಡುವವರು ಹೇಗೆ ಧನ್ಯರಾಗ್ತಾರೆ? ಯೇಸುಸ್ವಾಮಿಯವರ ಈ ಮಾತಿನ ಹಿಂದಿನ ಆಂತರ್ಯವೇನು? ಈ ಮಾತನ್ನು ಹೇಳುವುದರಲ್ಲಿ ಯೇಸುಸ್ವಾಮಿಯವರ ಮನಸ್ಸಿನ ಉದ್ದೇಶವೇನು? ಆತನ ಆಲೋಚನೆಗಳೇನು? ಈ ಎಲ್ಲಾ ವಿಷಯಗಳ ಕುರಿತಾಗಿ ನಾವು ಈ ಸಂದೇಶದಲ್ಲಿ ತಿಳಿಯೋಣ. ಸ್ನೇಹಿತರೆ, ಒಬ್ಬ ಮನುಷ್ಯ ಕಷ್ಟದಲ್ಲಿ ಇರುವಾಗ, ದುಃಖದಲ್ಲಿ, ಕೊರತೆಗಳಲ್ಲಿ ಇರುವಾಗ, ನೋವಿನಲ್ಲಿ, ಅನಾರೋಗ್ಯದಲ್ಲಿ ಇರುವಾಗ ಅವನು ಇವೆಲ್ಲವುಗಳ ನಿಮಿತ್ತ ದುಃಖವನ್ನ ಪಡುತ್ತಾನೆ. ಇದು ಶರೀರ ಸಂಬಂಧವಾದ ದುಃಖವಾಗಿದೆ. ಸ್ನೇಹಿತರೆ, ಪ್ರಭು ಯೇಸು ಕ್ರಿಸ್ತನು ಈ ದುಃಖದ ಬಗ್ಗೆ ಇಲ್ಲಿ ಮಾತನಾಡುತ್ತಿಲ್ಲ. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ಲೋಕ ಸಂಬಂಧವಾದ ದುಃಖವು ಮನುಷ್ಯನನ್ನ ಮರಣದ ಕಡೆಗೆ ನಡೆಸುತ್ತೆ ಅಂತ. ಯಾಕಂದ್ರೆ ಶರೀರ ಸಂಬಂಧವಾಗಿ ಬರುವ ಕಷ್ಟ, ದುಃಖ, ವೇದನೆ, ಹಿಂಸೆ ಇವೆಲ್ಲವುಗಳ ನಿಮಿತ್ತ ಮನುಷ್ಯನು ಕುಗ್ಗಿ ಹೋಗ್ತಾನೆ. ಅನೇಕರಿಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅನೇಕರು ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಅದಕ್ಕೆ ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟಗಳು ಬರುವಾಗ ಅವುಗಳ ವಿಷಯದಲ್ಲಿ ದುಃಖಿತನಾಗಿ ಕುಗ್ಗಿ ಹೋಗುವುದಕ್ಕಿಂತ ದೇವರ ಮೇಲೆ ಭರವಸೆಯನ್ನು ಇಟ್ಟವನಾಗಿ ಧೈರ್ಯವಾಗಿ ಎಲ್ಲವನ್ನೂ ಕೂಡ ಎದುರಿಸಬೇಕು. ಆಗಲೇ ನಾವು ಜೀವಿಸಲು ಸಾಧ್ಯ. ಅದಕ್ಕೆ ಇಲ್ಲಿ ಪ್ರಭು ಯೇಸು ಕ್ರಿಸ್ತನು ಶರೀರ ಸಂಬಂಧವಾದ ದುಃಖದ ಬಗ್ಗೆ ಮಾತನಾಡುತ್ತಿಲ್ಲ. ಪ್ರಭು ಯೇಸು ಕ್ರಿಸ್ತನು ಹೇಳುತ್ತಿರುವ ಮಾತು, ನಾವು ದುಃಖಿಸಬೇಕಾಗಿರುವುದು ಶರೀರ ಸಂಬಂಧವಾಗಿ ಬರುವ ವಿಷಯಗಳಿಗಾಗಿ ಅಲ್ಲ ಎಂದು. ಹಾಗಾದರೆ ಯಾವುದಕ್ಕಾಗಿ ದುಃಖಿಸುವವರು ಧನ್ಯರು ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ? ಒಬ್ಬ ವ್ಯಕ್ತಿ ತಾನು ಪಾಪಿ ಎಂದು ಗ್ರಹಿಸಿ ತನ್ನ ಪಾಪದ ಕಾರ್ಯಗಳ ನಿಮಿತ್ತ ದುಃಖ ಪಡುವುದಾದರೆ, ಅವನು ಮಾಡಿದ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ಕೊರಗಿ ಕಣ್ಣೀರು ಹಾಕಿ ಪಶ್ಚಾತ್ತಾಪ ಪಡುವುದಾದರೆ, ಆ ರೀತಿಯಾಗಿ ದುಃಖ ಪಡುವವರು ಧನ್ಯರು ಎಂದು ಪ್ರಭು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ತಾವು ಮಾಡಿದ ಪಾಪದ ಕಾರ್ಯಗಳ ನಿಮಿತ್ತ ದುಃಖವನ್ನು, ಪಶ್ಚಾತ್ತಾಪವನ್ನು ಪಡುತ್ತಾರೋ ಅವರು ಸಮಾಧಾನವನ್ನು, ಆದರಣೆಯನ್ನು ಹೊಂದುವರು. ಇದು ಆತ್ಮ ಸಂಬಂಧವಾದ ದುಃಖವಾಗಿದೆ. ಒಬ್ಬ ಮನುಷ್ಯ ತಾನು ಪಾಪಿ ಎಂದು ಗ್ರಹಿಸಿ ತಾನು ಜೀವಿಸಿದ ಪಾಪದ ಜೀವಿತದ ಕುರಿತು ಪಶ್ಚಾತ್ತಾಪ ಪಟ್ಟು ಅದರ ನಿಮಿತ್ತ ದುಃಖ ಪಡುವಾಗ ಆ ಮನುಷ್ಯ ಅದುವರೆಗೂ ತಾನು ಜೀವಿಸಿದ ಪಾಪದ ಜೀವಿತದಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಾನೆ. ತಾನು ಮಾಡಿದ ಪಾಪಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಬಯಸುತ್ತಾನೆ. ಆಗ ಅವನು ತನ್ನ ಪಾಪಗಳ ಪರಿಹಾರಕ್ಕೆ ಪ್ರಭು ಯೇಸು ಕ್ರಿಸ್ತನ ಕಡೆಗೆ, ಕಲ್ವಾರಿ ಶಿಲುಬೆಯ ಕಡೆಗೆ ನೋಡಬೇಕು. ಯಾಕಂದ್ರೆ ಆ ಕಲ್ವಾರಿ ಶಿಲುಬೆಯಲ್ಲಿಯೇ ಪ್ರಭು ಯೇಸು ಕ್ರಿಸ್ತನು ಎಲ್ಲಾ ಮನುಷ್ಯರ ಪಾಪಗಳ ಪರಿಹಾರಕ್ಕೆ ತನ್ನ ಪ್ರಾಣವನ್ನ ಅರ್ಪಿಸಿದ್ದು, ತನ್ನ ರಕ್ತವನ್ನ ಸುರಿಸಿದ್ದು. ಪಾಪದಲ್ಲಿರುವ ಆ ಮನುಷ್ಯ ಪ್ರಭು ಯೇಸು ಕ್ರಿಸ್ತನು ತನ್ನ ಪಾಪಗಳಿಗಾಗಿ ಮಾಡಿದ ತ್ಯಾಗವನ್ನ ಗ್ರಹಿಸಿ, ಯೇಸುವೆ, ನೀನು ನಿಜವಾದ ದೇವರು, ನನ್ನ ಪಾಪಗಳಿಗಾಗಿ ಈ ಭೂಮಿಗೆ ಬಂದ ನನ್ನ ವಿಮೋಚಕನು. ನಿನ್ನ ಮೂಲಕವಾಗಿ ಮಾತ್ರವೇ ನನ್ನ ಪಾಪಗಳನ್ನ ಪರಿಹರಿಸಿಕೊಳ್ಳಲು ಸಾಧ್ಯ. ಯೇಸುವೆ, ನಿನ್ನ ರಕ್ತದ ಮೂಲಕ ನನ್ನ ಪಾಪಗಳನ್ನ, ಅಕ್ರಮಗಳನ್ನ ತೊಳೆದು ನನ್ನನ್ನು ಶುದ್ಧೀಕರಿಸಿ ನನಗೆ ನೂತನ ಜೀವಿತವನ್ನ ಅನುಗ್ರಹಿಸು ಎಂಬುದಾಗಿ ಅವನು ನಂಬಿ ಪ್ರಾರ್ಥಿಸುವುದಾದರೆ, ಖಂಡಿತವಾಗಲೂ ಪ್ರಭು ಯೇಸು ಕ್ರಿಸ್ತನು ಆ ಮನುಷ್ಯನನ್ನ ಕ್ಷಮಿಸ್ತಾರೆ ಮತ್ತು ಆ ಮನುಷ್ಯನ ಪಾಪಗಳನ್ನ ಪರಿಹರಿಸ್ತಾರೆ. ನಂತರ ಆ ವ್ಯಕ್ತಿಯು ಪ್ರಭು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತಾ ಒಳ್ಳೆಯ ವ್ಯಕ್ತಿಯಾಗಿ ಜೀವಿಸುವುದಾದರೆ ಆ ವ್ಯಕ್ತಿ ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗ್ತಾನೆ.
ನಿತ್ಯ ನಾಶನದಿಂದ ತಪ್ಪಿಸಿಕೊಂಡು ನಿತ್ಯ ಜೀವವನ್ನ ಪಡೀತಾನೆ ಮತ್ತು ದೇವರು ಎಲ್ಲಾ ಸಮಯಗಳಲ್ಲಿ ಅವನ ಜೊತೆ ಇರ್ತಾರೆ. ನೋಡಿದಿರಾ ಸ್ನೇಹಿತರೆ, ನಾವು ಮಾಡಿದ ನಮ್ಮ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ದುಃಖಿಸುವುದಾದರೆ ಎಷ್ಟು ಆಶೀರ್ವಾದಗಳು ನಮಗಾಗಿ ಕಾಯುತ್ತಿವೆ ಎಂದು. ಅದಕ್ಕೆ ಪ್ರಭು ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ದುಃಖ ಪಡುವವರು ಧನ್ಯರು ಎಂದು. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನ. ಹಾಗಾಗಿ ಪ್ರಿಯರೇ, ನಾವು ಮಾಡಿದ ಪಾಪಗಳ ನಿಮಿತ್ತ ದುಃಖಪಟ್ಟು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಂಡು ದೇವರ ಮಕ್ಕಳಾಗಿ ಒಳ್ಳೆಯ ಪ್ರಜೆಗಳಾಗಿ ಜೀವಿಸಬೇಕು ಅನ್ನೋದು ದೇವರ ಆಲೋಚನೆ, ದೇವರ ಉದ್ದೇಶ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತನು ನಾವು ಮಾಡಿದ ಪಾಪಗಳ ನಿಮಿತ್ತ ದುಃಖಪಟ್ಟು ತನ್ನ ಕಡೆಗೆ ತಿರುಗಿಕೊಳ್ಳುವ ಅವಕಾಶವನ್ನ ಕೊಡ್ತಾರೆ. ಪ್ರಭು ಯೇಸು ಕ್ರಿಸ್ತನು ಕೊಡುವ ಅವಕಾಶವನ್ನ ಉಪಯೋಗಿಸಿಕೊಂಡು ನಾವು ಮಾಡಿದ ಪಾಪಗಳಿಗಾಗಿ ದುಃಖಪಟ್ಟು ಪಶ್ಚಾತ್ತಾಪದಿಂದ ಪ್ರಭು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸಿದರೆ ನಾವು ನಿಜವಾಗ್ಲೂ ಧನ್ಯರೇ. ನಾವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಾಗ ತಿಳಿದೋ ತಿಳಿಯದೆಯೋ ಪಾಪಕ್ಕೆ ಒಳಗಾಗುವಾಗ ಆ ಕ್ಷಣವೇ ನಾವು ನಮ್ಮ ಪಾಪಗಳನ್ನ ತಪ್ಪುಗಳನ್ನ ಗ್ರಹಿಸಿ ಒಪ್ಪಿಕೊಂಡವರಾಗಿ ದೇವರ ಮುಂದೆ ಕ್ಷಮಾಪಣೆಯನ್ನ ಪಡೆದು ಮತ್ತೆ ಅಂತ ತಪ್ಪುಗಳನ್ನು ಮಾಡದ ಹಾಗೆ ನಾವು ದೇವರ ಮಾರ್ಗದಲ್ಲಿ ಯಥಾರ್ಥವಂತರಾಗಿ ನಡೆಯಬೇಕು. ಒಂದು ವೇಳೆ ನಾವು ಪದೇ ಪದೇ ಪಾಪಗಳನ್ನು ತಪ್ಪುಗಳನ್ನು ಮಾಡುತ್ತಾ ನಾವು ಮಾಡಿದ ತಪ್ಪುಗಳ ವಿಷಯವಾಗಿ ಪಾಪಗಳ ವಿಷಯವಾಗಿ ಗ್ರಹಿಕೆ ಇಲ್ಲದೆ ಅವುಗಳನ್ನು ಒಪ್ಪಿಕೊಳ್ಳುವಂತ ಪ್ರಯತ್ನವನ್ನ ಮಾಡದೆ ನಮ್ಮ ಪಾಪಗಳ ವಿಷಯವಾಗಿ ಪಶ್ಚಾತ್ತಾಪವೂ ದುಃಖವೂ ಇಲ್ಲದೆ ನಾವು ಜೀವಿಸುವುದಾದರೆ ಖಂಡಿತವಾಗ್ಲೂ ನಾವು ನಿಜವಾದ ದೇವರ ಮಕ್ಕಳಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವಂತಹ ಆತನ ಅನುಯಾಯಿಗಳು ನಾವಾಗಿ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ವ್ಯಕ್ತಿಗಳ ವಿಷಯವಾಗಿ ದೇವರ ನ್ಯಾಯ ತೀರ್ಪು ಬಹಳಷ್ಟು ಕಠಿಣವಾಗಿರುತ್ತೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ನಾವು ದೇವರ ಉಗ್ರಕೋಪಕ್ಕೆ ಗುರಿಯಾಗದ ಹಾಗೆ ಒಂದು ವೇಳೆ ನಾವು ತಪ್ಪುಗಳನ್ನು ಪಾಪಗಳನ್ನು ಮಾಡುತ್ತಿರುವಾಗ ಅವುಗಳನ್ನು ಗ್ರಹಿಸಿ ಪಶ್ಚಾತ್ತಾಪ ದುಃಖವನ್ನು ಪಟ್ಟು ಮತ್ತೆ ಅವುಗಳನ್ನು ಎಂದಿಗೂ ಮಾಡದ ಹಾಗೆ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ದೇವರ ಮಾರ್ಗದಲ್ಲಿ ನಾವು ಮುನ್ನಡೆಯಬೇಕು. ಆಗ ಮಾತ್ರ ದೇವರ ಕರುಣೆ, ದೇವರ ಕೃಪೆ, ದೇವರ ಆಶೀರ್ವಾದವನ್ನ ಹೊಂದಿಕೊಂಡು ದೇವರ ರಾಜ್ಯದಲ್ಲಿ ದೇವರ ಮಕ್ಕಳಾಗಿ ಜೀವಿಸಲು ಸಾಧ್ಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ನೇಹಿತರೆ, ಇದು ಪ್ರಭು ಯೇಸು ಕ್ರಿಸ್ತನ ಬೋಧನೆಯಾಗಿದೆ. ಸ್ನೇಹಿತರೆ, ನೀವು ಈ ಸಂದೇಶವನ್ನು ಅನೇಕರಿಗೆ ಶೇರ್ ಮಾಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತನ ಸರ್ವೋನ್ನತವಾದ ಮಾತುಗಳ ಮಹತ್ವ ಲೋಕದ ಎಲ್ಲಾ ಜನಗಳು ಕೇಳಿ ತಿಳಿದುಕೊಳ್ಳಬೇಕು. ಆ ಮೂಲಕ ತಮ್ಮ ಜೀವಿತಗಳನ್ನ ಬದಲಾಯಿಸಿಕೊಳ್ಳಬೇಕು. ಸ್ನೇಹಿತರೆ, ಪ್ರಭು ಯೇಸು ಕ್ರಿಸ್ತನ ಮಾತುಗಳೊಂದಿಗೆ ಮುಂದಿನ ಸಂದೇಶದಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಪ್ರಭು ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ಕಾಯ್ದು ಕಾಪಾಡಲಿ. ಎಲ್ಲರಿಗೂ ಶಾಲೋಮ್.